ಎಲ್ಲ ಕನ್ನಡಿಗರಿಗೂ ನಮಸ್ಕಾರ. ಇವತ್ತಿನ ಮ್ಯಾಚ್ LSG ವರ್ಸಸ್ MI. ಎರಡು ಟೀಮು ಕೂಡ ಮೂರ್ ಮ್ಯಾಚ್ ಆಡಿದ್ದಾರೆ. ಮೂರಲ್ಲಿ ಇಬ್ರು ಕೂಡ ಒಂದೇ ಗೆದ್ದಿರೋದು. ಇವರು 6 ಇದ್ದಾರೆ, ಅವರು 7 ಇದ್ದಾರೆ. ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಡಿಫ್ರೆನ್ಸ್ ಇರೋದು ರನ್ ರೇಟ್ ಅಲ್ಲಿ ಅಷ್ಟೇ. ಮತ್ತೆ LSG ಅವರು MI ನ ಸಕ್ಕ ಡಾಮಿನೇಟ್ ಮಾಡಿದ್ದಾರೆ. ಎರಡು ಟೀಮ್ ಅವರು 5 ಮ್ಯಾಚ್ ಆಡಿದ್ದಾರೆ. ಈ ಒಂದು IPL ಸೀಸನ್ಗಳಲ್ಲಿ 5 ಮ್ಯಾಚ್ ಆಡಿದ್ದಾರೆ. 5ರಲ್ಲಿ LSG 4 ಗೆದ್ದಿದ್ದಾರೆ, ಮತ್ತು 1ನ ಮುಂಬೈ ಗೆದ್ದಿದ್ದಾರೆ. ಅಲ್ಲೇ ಗೊತ್ತಾಗೋದು LSG ಸಕ್ಕ ಡಾಮಿನೇಟ್ ಮಾಡಿದ್ದಾರೆ ಅಂತ. ಮತ್ತು ಇವತ್ತಿನ ಮ್ಯಾಚ್ ಯಾರು ಗೆಲ್ತಾರೆ ಅಂತಾನೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪಟ್ಟಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರು ಕೂಡ ಸಬ್ಸ್ಕ್ರೈಬ್ ಮಾಡ್ತಿಲ್ಲ, ಬೆಲ್ ಐಕನ್ ಕೂಡ ಹೊಡಿಬೋದು, ಲೈಕ್ ಕೂಡ ಕೊಡ್ಬೋದು, ಕಾಮೆಂಟ್ ಕೂಡ ಮಾಡ್ಬೋದು, ಎಲ್ಲನೂ ಫ್ರೀ ಇದೆ ಬ್ರೋ, ಮಾಡ್ಕೊಳ್ಳಿ, ಏನಾಗಲ್ಲ, ಓಕೆನಾ. ಮತ್ತು ಟೆಲಿಗ್ರಾಮ್ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ, ಹೋಗಿ ಜಾಯ್ನ್ ಆಗಿ ಲೈವ್ ಅಪ್ಡೇಟ್ಸ್ ಕೂಡ ಸಿಗ್ತಾ ಇರುತ್ತೆ. ಮತ್ತು ಎರಡು ಟೀಮ್ದು ಪ್ರಾಬಬಲ್ 11 ಮತ್ತು ಟೀಮ್ ಪ್ಲೇಯರ್ಸ್ ಬಗ್ಗೆ ಮಾತಾಡೋದಾದರೆ ಫಸ್ಟು LSG ಬಗ್ಗೆ ಹೋಗ್ಬಿಡೋದ. ಮಿಚೆಲ್ ಮಾರ್ಷು, ಆಡಮ್ ಅಕ್ರಮ್ ಇಬ್ಬರು ಓಪನಿಂಗ್ ಆಗಿ ಬರ್ತಾರೆ LSG ಪರವಾಗಿ. ಬಟ್ ಮಿಚೆಲ್ ಮಾರ್ಷು ಫಸ್ಟ್ ಬಾಲಿಂದನೇ ಹೊಡೆಯೋಕೆ ಹೋಗ್ತಾರೆ. ಬಟ್ ಇಬ್ಬರು ಕೂಡ ಓಕೆ ಫಾರ್ಮಲ್ಲಿ ಕಾಣಿಸ್ತಿದ್ದಾರೆ. ಮಿಚೆಲ್ ಮಾರ್ಷು ಫಸ್ಟ್ ಮ್ಯಾಚ್ ಚೆನ್ನಾಗಿ ಹೊಡೆದ್ರು ಅಷ್ಟೇ, ಆಮೇಲೆ ರನ್ಸೇ ಬಂದಿಲ್ಲ. ಮತ್ತು ಆಡಮ್ ಅಕ್ರಮ್ ಅಂತೂ ರನ್ಸೇ ಬರ್ತಿಲ್ಲ, ಸಖತ್ ಬ್ಯಾಟ್ ಫಾರ್ಮಲ್ಲಿ ಕಾಣಿಸ್ಕೋತಾ ಇದ್ದಾರೆ. ಮತ್ತು 1 ಡೌನ್ ನಿಕೋಲಸ್ ಪೂರನ್ ಬರ್ತಾರೆ. ಪೂರನ್ನು ಸೀರಿಯಸ್ಲಿ ಸಕಲಾಗಿ ಆಡ್ತಾರೆ. ಓಕೆನಾ, ಇವ್ರ ಜೊತೆ ಯಾರಾದರೂ ಒಬ್ಬರು ನಿಂತ್ಕೊಂಡು ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಕೊಟ್ರೆ ಮಿನಿಮಮ್ ಇಬ್ಬರು ನಿಂತ್ಕೊಂಡು 100 ಹೊಡೆದ್ಬಿಡ್ತಾರೆ. ಒಂದೇ ಪಾರ್ಟ್ನರ್ಶಿಪ್ಪಲ್ಲಿ ಬಂದ್ಬಿಡ್ತಾರೆ. ಅದರಲ್ಲಿ 60-70 ನಿಕೋಲಸ್ ಪೂರನ್ನೇ ಹೊಡೆದಿರ್ತಾರೆ, ಇನ್ನೊಬ್ಬ ಒಂದು 30 ಹೊಡೆದ್ರು ಸಾಕು, ಅಲ್ಲಿ ತನಕ ಆಡ್ಕೊಟ್ರೆ. ಬಟ್ ಪೂರನ್ ಆಡ್ತಿದ್ದಾರೆ, ಬಟ್ ಬೇರೆ ಯಾರು ಕೂಡ ಆಡ್ಕೊಡ್ತಿಲ್ಲ. ಅದಾದಮೇಲೆ ರಿಷಬ್ ಪಂತ್ ಬರ್ತಾರೆ. ರಿಷಬ್ ಪಂತ್ ಅಂತೂ ಫಾರ್ಮಲ್ಲೇ ಇಲ್ಲ. ಈ ಒಂದು ಸೀಸನಲ್ಲಿ ಅವರಂತೂ ಹೈಯೆಸ್ಟ್ ಬಿಡ್ಗೆ ಹೋಗಿದ್ದಾರೆ, 28 ಕೋಟಿ ಅನಿಸುತ್ತೆ. ಬಟ್ ಓನರ್ ಅಂತೂ ಸರಿಗೆ ಹಾಕೊಂಡು ಗುಮ್ತಾ ಇದ್ದಾರೆ. ಲಾಸ್ಟ್ ಇಯರ್ KL ರಾಹುಲ್ ಯಾವ ರೀತಿ ಆಯಿತು ಅದೇ ಥರ LSG ಇವಾಗ ರಿಷಬ್ ಪಂತ್ಗೆ ಆಗ್ತದೆ. ರಿಷಬ್ ಪಂತ್ ಆದಮೇಲೆ ಆಯುಷ್ ಬದೋನಿ ಬರ್ತಾರೆ, ಅವರು ಕೂಡ ಫಾರ್ಮಲ್ಲಿಲ್ಲ, ಔಟ್ ಆಫ್ ಫಾರ್ಮ್. ಮತ್ತು ಡೇವಿಡ್ ಮಿಲ್ಲರ್ ಕೂಡ ಬರ್ತಾರೆ, ಅವರು ಕೂಡ ಹೇಳಂಗಿಲ್ಲ, ಅವರು ಆಪತ್ ಬಾಂಧವ ಅಂತಲೇ ಹೇಳ್ಬೋದು. ಎಲ್ಲ ಮ್ಯಾಚು ಚೆನ್ನಾಗಿ ಆಡ್ಕೊಡ್ತಿರ್ತಾರೆ, ಬಟ್ ಅವ್ರು ಇನ್ನೂ ಔಟ್ ಆಫ್ ಫಾರ್ಮಲ್ಲಿದ್ದರೆ ಫಾರ್ಮಿಗೆ ಬರಬೇಕು. ಅದಾದಮೇಲೆ ಅಬ್ದುಲ್ ಸಮಾದ್ ಅಂತೂ ಲಾಸ್ಟ್ ಮ್ಯಾಚು ಸರಿಗೆ ಹೊಡೆದ್ರು, ಸರಿ ಇಕ್ಕಿದ್ರು. ಇವ್ರು ಫಾರ್ಮಲ್ಲಿ ಕಾಣಿಸ್ಕೋತಾ ಇದ್ದಾರೆ, ನೋಡಬೇಕು ಇವತ್ತಿನ ಮ್ಯಾಚಲ್ಲಿ ಗುಮ್ತಾರ ಇಲ್ವ ಅಂತ. ಬಟ್ ಇವರು ಬಿಗ್ ಹಿಟರ್, ಹೊಡೆದ್ರೆ ಆಚೆನೇ ಹೊಡಿತಾರೆ, ಇಲ್ಲ ಅಂದರೆ ಹುಟ್ಟಾಕಿ ಹೋಗ್ತಾರೆ. ಮತ್ತು ಅದಾದಮೇಲೆ ದಿಗ್ವೇಶ್ ಮತ್ತು ಸಿಂಗ್ ರಾತಿ, ಮತ್ತು ಸರ್ದುಲ್ ಠಾಕೂರ್, ಅವೇಶ್ ಖಾನ್, ರವಿ ಬಿಷ್ಣೋಯಿ, ಪ್ರಿನ್ಸ್ ಯಾದವ್, ಆಕಾಶ್ ದೀಪ್, ಇವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಾಗಲ್ಲ ಬ್ಯಾಟಿಂಗಲ್ಲಿ, ಬಿಕಾಸ್ ಅವರೆಲ್ಲ ಬೌಲರ್ಸು. ಅವ್ರ ಕಡೆಯಿಂದ 4 ಜನದಿಂದ ಒಂದು 20-30 ರನ್ ಬಂದರೆ ಅದು ಹೆಚ್ಚು ಅಂತಲೇ ಹೇಳ್ಬೋದು. ಮತ್ತು ರಬಾಡಾ ಇವ್ರ ಕಡೆ ಒಂದು ನ್ಯೂಸ್ ಬರ್ತದೆ, ರಬಾಡಾ LSGನ ಬಿಟ್ಟು ಸ್ವಲ್ಪ ಮನೆಗೆ ಹೋದಂತೆ, ಪರ್ಸನಲ್ ಇಶ್ಯೂ ಇರೋದ್ರಿಂದ. ಸೊ ಅವ್ರ ಪರವಾಗಿ ಆಕಾಶ್ ದೀಪ್ ಅವರು ರಿಪ್ಲೇಸ್ಮೆಂಟ್ ಆಗಿ LSGನ ಸೇರ್ಕೊಂಡಿದ್ದಾರೆ. ಇದು LSG ಟೀಮ್ದಾದರೆ ಇವಾಗ MI ಟೀಮ್ ಬಗ್ಗೆ ಮಾತಾಡೋದ. MIಯಲ್ಲಿ ಯಾರು ಕೂಡ ಫಾರ್ಮಲ್ಲೇ ಇಲ್ಲ ಹೇಳಬೇಕು ಅಂತ ಹೇಳಿದ್ರೆ ಪ್ರಾಬಬಲ್ 11 ರೋಹಿತ್ ಶರ್ಮಾ, ರಿಕಲ್ಟನ್, ವಿಲ್ ಜಾಕ್ಸ್. ರೋಹಿತ್ ಶರ್ಮಾ ಫಾರ್ಮಲ್ಲಿ ಇಲ್ಲ, ಅವ್ರ ಬಗ್ಗೆ ಮಾತಾಡೋಂಗಿಲ್ಲ, ಬಿಕಾಸ್ ಅವರು ಸ್ಟಾರ್ಟಿಂಗ್ಗೆ ಸ್ಟ್ರಗಲ್ ಆಗ್ತಾಯಿದೆ. 3 ಮ್ಯಾಚಿಂದ ಪರ್ಫಾರ್ಮ್ ಅಂತೂ ತೋರಿಸ್ತಾನೆ ಇಲ್ಲ. ಮತ್ತು ರಿಕಲ್ಟನ್ ಕೂಡ ಸಕ್ಕತ್ತಾಗಿ ಆಡ್ತಾರೆ ಇವರು ಸ್ವಲ್ಪ ಸ್ಟಾರ್ಟ್ ಸಿಕ್ಕಿದ್ರೆ ಸಾಕು, ಅದನ್ನು ಕಂಟಿನ್ಯೂ ಮಾಡ್ತಾರೆ. ಬಟ್ ರೋಹಿತ್ ಶರ್ಮಾಗೆ ಸ್ಟಾರ್ಟ್ ಸಿಗ್ತಾಯಿದೆ, ಬಟ್ ಅದನ್ನು ಕಂಟಿನ್ಯೂ ಮಾಡ್ತಿಲ್ಲ. ಮತ್ತು ವಿಲ್ ಜಾಕ್ಸು ಓಪನರ್ ಆ್ಯಕ್ಚುಲಿ, ಬಟ್ ಇವರು 1 ಡೌನ್ ಬಂದು ಹೆಂಗೋ ಮ್ಯಾನೇಜ್ ಮಾಡ್ತಿದ್ದಾರೆ. ಬಟ್ ಇವರು ಕೂಡ ಔಟ್ ಆಫ್ ದಿ ಫಾರ್ಮ್. ಮತ್ತು ಮುಜೀಬುರ್ ರೆಹಮಾನ್ ಇವರು ಮಿಸ್ಟ್ರಿ ಸ್ಪಿನ್ನರು. ಮತ್ತು ಸೂರ್ಯಕುಮಾರ್ ಯಾದವ್, ತಿಲಕ್ ವರ್ಮಾ, ಹಾರ್ದಿಕ್ ಪಾಂಡ್ಯ. ಸೂರ್ಯಕುಮಾರ್ ಯಾದವ್ ಲಾಸ್ಟ್ ಮ್ಯಾಚ್ ಸ್ವಲ್ಪ ಟಚ್ಗೆ ಬಂದರು, ಸಖತ್ತಾಗಿ ಹೊಡೆದು ಮ್ಯಾಚ್ ಕೂಡ ಗೆಲ್ಸ್ಕೊಟ್ರು, ಅದೇ ಫಸ್ಟ್ ವಿನ್ನು ಮುಂಬೈಗೆ. ಮತ್ತು ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ ಆಗಿ ಫುಲ್ಲು ಫಾರ್ಮಲ್ಲೇ ಯಾರು ಫಾರ್ಮಲ್ಲೇ ಕಾಣಿಸ್ಕೋತಿಲ್ಲ ಆ್ಯಕ್ಚುಲಿ. ಹಾರ್ದಿಕ್ ಪಾಂಡ್ಯ ಪರವಾಗಿಲ್ಲ, ಬೌಲಿಂಗ್ ಕೂಡ ಹಾಕೊಡ್ತಿದ್ದಾರೆ, ಬಟ್ ಬ್ಯಾಟಿಂಗಲ್ಲಿ ರನ್ಸ್ ಅಂತೂ ಬಂದಿಲ್ಲ 3 ಮ್ಯಾಚಿಂದನೂ. ತಿಲಕ್ ವರ್ಮಾ ಕೂಡ ಫಾರ್ಮಲ್ಲಿಲ್ಲ. ಮತ್ತು ನಮನ್ ಧೀರ್ ಇವರು ಕೂಡ ಪರವಾಗಿಲ್ಲ, ಒಂದು ರೇಂಜಿಗೆ ಆಡ್ಕೊಡ್ತಿದ್ದಾರೆ. ಮಿಚೆಲ್ ಸ್ಯಾನ್ಟನರ್, ದೀಪಕ್ ಚಾರ್ ಇಬ್ಬರು ಕೂಡ ಬ್ಯಾಟಿಂಗ್ ಆಡ್ತಾರೆ, ಇಬ್ಬರು ಕೂಡ ಬೌಲಿಂಗ್ ಕೂಡ ಮಾಡ್ತಾರೆ. ಬಟ್ ದೀಪಕ್ ಚಾರ್ ಹತ್ರ ಓಕೆ ಬ್ಯಾಟಿಂಗ್ ಆಡ್ತಾರೆ. ಬಟ್ ಮಿಚೆಲ್ ಸ್ಯಾನ್ಟನರ್ ಕೂಡ ಸಖತ್ ಆಲ್ರೌಂಡರು, ಅವ್ರ ಬಗ್ಗೆ ಗೊತ್ತಲ್ಲ, ಬೌಲಿಂಗಲ್ಲೂ ಅಂತೂ ತಿಂದಾಕ್ಬಿಡ್ತಾರೆ ಎರಡು ಟೀಮ್ ಇಬ್ಬರು ಕೂಡ. ಮತ್ತು ಟ್ರೆಂಟ್ ಬೋಲ್ಟು, ಅಶ್ವಿನಿ ಕುಮಾರ್, ವಿಘ್ನೇಶ್ ಪುತ್ತೂರ್, ಇದು ಇವ್ರದ್ದು ಪ್ರಾಬಬಲ್ 11 ಆಲ್ಮೋಸ್ಟ್ ಇವರೇ ಬರ್ತಾರೆ ಅನಿಸುತ್ತೆ. ಬಟ್ ವಿಘ್ನೇಶ್ ಪುತ್ತೂರ್ ಮತ್ತು ಅಶ್ವಿನಿ ಕುಮಾರ್ ಫಸ್ಟ್ ಸ್ಟಾರ್ಟಿಂಗ್ ಮ್ಯಾಚಲ್ಲಿ ಅಶ್ವಿನಿ ಕುಮಾರ್ 4 ವಿಕೆಟು, ಇವರು ವಿಘ್ನೇಶ್ ಪುತ್ತೂರ್ ಅವರು 3 ವಿಕೆಟ್ ತಗೊಂಡ್ರು ಫಸ್ಟ್ ಮ್ಯಾಚಲ್ಲೇ. ಬಟ್ ಸಖತ್ ಇಂಪ್ಯಾಕ್ಟ್ ಮಾಡಿದ್ರು. ಅದಾದಮೇಲೆ ಹಿಂಗೆ ಕಂಟಿನ್ಯೂ ಆಗುತ್ತೆ ಈ ಒಂದು ಇಂಪ್ಯಾಕ್ಟ್ ಅಂತ ಕಾದು ನೋಡಬೇಕು. ನನ್ನ ಪ್ರಕಾರ ಇವತ್ತು LSG ಗೆಲ್ತಾರೆ ಅನ್ನಿಸ್ತಾ ಇದೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ಕಾಮೆಂಟ್ ಮಾಡಿ ಬಾಸ್. ಯಾರು ಕೂಡ ಕಾಮೆಂಟೇ ಮಾಡ್ತಿಲ್ಲ, ಅದರಲ್ಲೂ ಚಾನಲ್ಗೆ ಸಬ್ಸ್ಕ್ರೈಬೇ ಮಾಡ್ತಿಲ್ಲ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ಅದೇನು ಪ್ರಾಬ್ಲಮ್ ಕಾಣಿಸ್ತಾ ಇದೆ ನನ್ನ ಚಾನಲಲ್ಲಿ ಗೊತ್ತಿಲ್ಲ. ಬಟ್ ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಮಾಡಿ. ಹಾಗಿದ್ರೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ನಿಮ್ಮದು ಕೂಡ ಕಾಮೆಂಟ್ ಮಾಡಿ ಯಾರು ಗೆಲ್ತಾರೆ ಸೋಲ್ತಾರೆ ಅಂತ. ಪ್ಲೇಯಿಂಗ್ 11 ಮಿಸ್ ಮಾಡಬೇಡಿ ಕಾಮೆಂಟ್ ಮಾಡಿ. ಅಲ್ಲಿವರೆಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಸಿ ಬಾಯ್ಸ್.